ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಹಲಸಿನ ಬೀಜದ ಸುಕ್ಕಿನುಂಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದೊಂದು ಸಾಂಪ್ರದಾಯಿಕ ರೆಸಿಪಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ. ಸುಕ್ಕಿನುಂಡೆ ಮಾಡಲು ನಾನಿಲ್ಲಿ 1 ಸೇರಿನಷ್ಟು ಹಲಸಿನ ಬೀಜವನ್ನು ತೆಕ್ಕೊಂಡಿದ್ದೇನೆ. ಫಸ್ಟ್ ಹಲಸಿನ ಬೀಜದ ಮೇಲಿರುವ ಬಿಳಿ ಬಣ್ಣದ ಸಿಪ್ಪೆಯನ್ನು ಮತ್ತು ಕಂದು ಬಣ್ಣದ ಸಿಪ್ಪೆಯನ್ನು ತೆಗಿಬೇಕು. ತೆಗೆದು ಹಲಸಿನ ಬೀಜವನ್ನು ಬಿಳಿ ಮಾಡಬೇಕು. ಬಿಳಿ ಮಾಡಿದಂತಹ ಬೀಜವನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರಿಗೆ ಹಾಕಿಕೊಳ್ಬೇಕು. ಫ್ರೆಂಡ್ಸ್, ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾಗಿ ಎಲ್ಲ ಬೀಜಗಳಿಂದಲೂ ಕೂಡ ಸಿಪ್ಪೆಯನ್ನು ರಿಮೂವ್ ಮಾಡಬೇಕು. ನೋಡಿ, ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಈ ರೀತಿ ಮಾಡಿದಂತಹ ಹಲಸಿನ ಬೀಜವನ್ನು ಚೆನ್ನಾಗಿ ನೀರಿನಲ್ಲಿ 2-3 ಸಲ ತೊಳಿಬೇಕು. ತೊಳೆದಂತಹ ಹಲಸಿನ ಬೀಜವನ್ನು ಒಂದು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಕುಕ್ಕರಿಗೆ ಹಲಸಿನ ಬೀಜವನ್ನು ಹಾಕಿ ಆದ ಮೇಲೆ ಬೀಜ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಬೇಕು. ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ 1 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ 2 ವಿಸಿಲ್ನಷ್ಟು ಕೂಗಿಸಿಕೊಳ್ಬೇಕು. ಈಗ ಕುಕ್ಕರಿಂದ ಸ್ಟೀಮ್ ಎಲ್ಲ ಖಾಲಿ ಆಯಿತು. ಈಗ ಹಲಸಿನ ಬೀಜ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡುವ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಒಂದು ಕಣ್ಣು ಪಾತ್ರೆಗೆ ಈ ಹಲಸಿನ ಬೀಜವನ್ನು ಹಾಕಿ ನೀರೆಲ್ಲ ಬಸಿದು ಹೋಗುವ ರೀತಿ ಮಾಡಬೇಕು. ನಂತರ ಹಲಸಿನ ಬೀಜವನ್ನು ಪೂರ್ತಿಯಾಗಿ ಆರಲು ಬಿಡಬೇಕು. ಬಿಸಿ ಪೂರ್ತಿಯಾಗಿ ಆರಿದ ನಂತರ ಹಲಸಿನ ಬೀಜ, ಒಂದು 200 ಗ್ರಾಮ್ನಷ್ಟು ಬೆಲ್ಲ, ಹಾಗೆ 1 ಕಪ್ಪಿನಷ್ಟು ಕಾಯಿ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಫಸ್ಟ್ ನಾವು ಬೆಲ್ಲ ಮತ್ತು ಕಾಯಿ ತುರಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡುವ. ಈ ಮೂರನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪವೂ ನೀರು ಹಾಕಬಾರ್ದು. ನೀರು ಹಾಕದೆ ಗಟ್ಟಿಗೆ ಗ್ರೈಂಡ್ ಮಾಡಬೇಕು. ಈಗ ಇಲ್ಲಿ ಬೆಲ್ಲ ಮತ್ತು ಕಾಯಿಯನ್ನು ಗ್ರೈಂಡ್ ಮಾಡಿದ್ದಾಯಿತು. ಈಗ ಇದಕ್ಕೆ ಹಲಸಿನ ಬೀಜವನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ನೋಡಿ, ಹಲಸಿನ ಬೀಜ, ಬೆಲ್ಲ, ಕಾಯಿ ತುರಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದಾಯಿತು. ಇನ್ನೂ ಸ್ವಲ್ಪ ಹಲಸಿನ ಬೀಜ ಬಾಕಿ ಉಳಿದಿದೆ. ಅದನ್ನು ಮತ್ತೆ ಪುನಃ ಹಾಕಿ ಗ್ರೈಂಡ್ ಮಾಡಿಕೊಳ್ತೇನೆ. ನೋಡಿ, ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಮತ್ತೆ ಉಳಿದಂತಹ ಹಲಸಿನ ಬೀಜವನ್ನು ಕೂಡ ಗ್ರೈಂಡ್ ಮಾಡಿಕೊಳ್ಳುವ. ಈಗ ನೋಡಿ, ಇದು ಕೂಡ ಗ್ರೈಂಡ್ ಮಾಡಿದ್ದಾಯಿತು. ಈಗ ಇದನ್ನು ಕೂಡ ಇದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಹಲಸಿನ ಸೊಳೆಯನ್ನು ತೆಗೆದು ಹಲಸಿನ ಬೀಜವನ್ನು ಎಸಿತಾರೆ. ಅದರ ಬದಲು ಹೀಗೆ ಸಾಂಪ್ರದಾಯಿಕ ತಿಂಡಿಯಾದ ಹಳೆ ಕಾಲದ ತಿಂಡಿಯನ್ನು ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಕೂಡ ಸಂತೋಷದಿಂದ ತಿಂತಾರೆ ಮತ್ತು ಇಂತಹ ಒಂದು ತಿಂಡಿ ಉಂಟು ಅಂತ ಅವರಿಗೆ ಕೂಡ ಗೊತ್ತಾಗ್ತದೆ. ನೋಡಿ, ಈಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು. ಇನ್ನಿದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಬೇಕು. ನೋಡಿ, ಈ ಥರ ಇರಬೇಕು. ಉಂಡೆಲ್ಲ ಕಟ್ಟಿ ಆದ ನಂತರ ಈ ಉಂಡೆಯನ್ನು ಅದ್ದಿ ಹಿಟ್ಟಿನಲ್ಲಿ ಹಾಕಲು ಅದ್ದಿ ಹಿಟ್ಟನ್ನು ರೆಡಿ ಮಾಡಬೇಕು. ಫಸ್ಟ್ ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು. ನಂತರ ಆ ನೀರಿಗೆ 1 ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕಬೇಕು ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ನೀರಿಗೆ 1 ಕಪ್ಪಿನಷ್ಟು ಮೈದಾ ಹುಡಿಯನ್ನು ಹಾಕಬೇಕು. ಮೈದಾ ಹುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಗಟ್ಟಿಯಾದರೆ ಒಂದು ಸ್ವಲ್ಪ ನೀರು ಹಾಕಿಕೊಳ್ಳಿ. ನೋಡಿ, ಈ ಹಿಟ್ಟು ಇಷ್ಟು ದಪ್ಪ ಬೇಕು. ನಿಮಗೆ ಇದು ಮೈದಾ ಹಿಟ್ಟಿಂದ ಬೇಡ ಅಂತಾದರೆ ಅಕ್ಕಿ ಹಿಟ್ಟಿಂದ ಕೂಡ ಮಾಡಬಹುದು. ಅದು ಕೂಡ ರುಚಿಯಾಗಿರ್ತದೆ. ಈಗ ಹಲಸಿನ ಬೀಜದ ಉಂಡೆ ಮತ್ತು ಹಿಟ್ಟು ಎರಡೂ ರೆಡಿಯಾಗಿದೆ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ಬಿಸಿಯಾದಾಗ ಉಂಡೆಯನ್ನು ಅದ್ದಿ ಹಿಟ್ಟಿನಲ್ಲಿ ಅದ್ದಿ ಒಂದೊಂದೇ ಬಿಡಬೇಕು. ಎಣ್ಣೆಗೆ ಈ ಉಂಡೆಗಳನ್ನು ಬಿಟ್ಟ ಮೇಲೆ ಚೆನ್ನಾಗಿ ಕೈಯಾಡಿಸಬೇಕು. ಇದು ಎಣ್ಣೆಯಲ್ಲಿ ಬೇಯ್ತಾ ಇದ್ದ ಹಾಗೆ ಇದರ ಕಲರ್ ಚೇಂಜ್ ಆಗ್ತದೆ. ನೋಡಿ, ಇದಿಷ್ಟು ಕಲರ್ ಬಂದರೆ ಸಾಕು. ಈಗ ಇದನ್ನು ತೆಗೆಯುವ. ಇದೇ ಥರ ಎಲ್ಲ ಹಲಸಿನ ಬೀಜದ ಉಂಡೆಯನ್ನು ಕೂಡ ಅದ್ದಿ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನಮ್ಮ ಹಲಸಿನ ಬೀಜದ ಸುಕ್ಕಿನುಂಡೆ ರೆಡಿ ಆಯಿತು. ಇದು ಹೊರಗಿನಿಂದ ಒಳ್ಳೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಒಳ್ಳೆ ರುಚಿಯಾಗಿರ್ತದೆ. ನೋಡಿ, ಈ ರೀತಿ ತುಂಡಿಸುವಾಗ ಕ್ರಮ್ ಕ್ರಮ್ ಶಬ್ದವೂ ಕೇಳ್ತದೆ. ಹಾಗೆ ಒಳಗೆ ಸಾಫ್ಟಾಗಿ ಕೂಡ ಇರ್ತದೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.